ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ವಾಸ ಮಾಡೋದು ಮಾಗಡಿ ಸರ್. ಮಾಗಡಿ ಪೊಲೀಸ್ನವ್ರಿಗೆ ಒಂದು ಇಂಟಿಮೇಷನ್ ಕೊಡಿ. ರಾಜಶೇಖರ್ ನೋಟ್ ಮಾಡೋದು ರೂಮ್ ಕೊಡ್ರಿ ಸರ್. ಯಾರು ಆಯ್ತು, ನೀವು ಎಲ್ಲಿರ್ತೀಯೋ ಅದು ಅಡ್ರೆಸ್ ಕೊಡ್ಬೇಕಿದೆ, ಗೊತ್ತಾಯ್ತಲ್ಲ. ಇನ್ಮೇಲೆ ಇಡ್ಬೇಕಲ್ಲ ಅವ್ನು ಕಣ್ಣು. ಮತ್ತೆ ನೀನು ಅಲ್ಲೋಗಿ ಬಾಲ ಬಿಚ್ಚಿದ್ರೆ ಅಡ್ರೆಸ್ ಬರ್ಕೊಡ್ರಿ. ಒಂದು ಮಾಧ್ಯಮದಲ್ಲಿ ಬಂದ್ಬಿಟ್ಟ ಏನು ಕೊಟ್ಟಿದ್ದೆ ಎಲ್ಲ ಏನು ಚಿಕ್ಕಲ್ಲಿ ಬಂತು ಮನೆ ಹತ್ರ ಏನಾಯ್ತಾ ಕೇಸೀಗ? ರಾಜಿ ಸಾಯಿಸ್ಬಿಟ್ಟಾರ. ಅವನ ಜೊತೆ ಇನ್ನೇನು ರಾಜಿ ಮಾಡ್ತಾನೆ? ಏನು ಡೆಡ್ ಬಾಡಿ ಜೊತೆ ರಾಜಿ ಮಾಡ್ತಾನೆ? ಈಗೇನು ಮಾಡ್ತಿದ್ಯಾ? ಎಲ್ಲಿ? ಯಾವ ಊರು? ಅದಾದ್ಮೇಲೆ ಯಾವ್ದಾರ ಕೇಸ್ ಅರ್ಧ ಕೆಜಿ ಮಾಂಸ ಇಲ್ಲ ಬಾಡಿಲಿ. ನಾಳೆ ಆಗ್ಲಿಲ್ಲ ಬಾಂಡವರು ಅಂತ ನೋಡಿ ಇಲ್ಲ ನಾಳೆ ಗೊತ್ತಾಯ್ತಾ? ಮತ್ತೆ ನಿನ್ನ ಮಗ ನೀನು ಖಾಲಿ ಮಾಡಿಸ್ಬಿಡ್ತೀನಿ. ಇವನು ಕೂರಿಸ್ರಿ ಒಳಗೆ. ಸರ್ ನಮ್ಮ ನಾವಿಬ್ಬರೇ ಅವರೆಲ್ಲ 89 ಮಂದಿ ಇದ್ದಾರೆ. ನಮ್ಮ ಪೊಲೀಸ್ ನೀನು ಯಾವ ವಿಚಾರಕರ ಜಗಳ ಮಾಡೋ? ಜಗಳನೇ, ಅರ್ಥ ಆಯ್ತಾ? ಕರೆದ ಪೊಲೀಸರು ಬಂದಾಗ ಸುಮ್ಮನೆ ನಿಂತ್ಕೊಂಡು ಬರ್ಬೇಕಲ್ವಾ? ಅದ್ರ ಬಿಟ್ಕೊಂಡು ವಾದ ಮಾಡ್ಕೊಂಡು ಬೇರೆಯವ್ರ ಮನೇಲಿ 5-5 ಜನ ಇರ್ತಾರೆ. ಕರೆಕ್ಟಾಗಿ ಮುಂದಿನ ದಿನಗಳಲ್ಲಿ ಇದ್ರೆ ಅನುಕೂಲ ಮಾಡ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನು ಕಂಟಿನ್ಯೂ. ಏನು ಕಾಲು ಮುಗಿಯೋದು ಬೇಡ, ಕರೆಕ್ಟಾಗಿರೋ ಸೊಸೈಟಿಲಿ ಸಾಕು. ಹ್ಯಾಂಡಿಕ್ಯಾಪ್ ಹೇಳು, ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ಹೇಳು, ಮಾತಾಡೋ. ನಿನಗೆ ಬರಲ್ಲ, ಮತ್ತೆ ಬೇರೆಯವ್ರಿಗೆ ಹೆಂಗೆ ಎಸಿದಿಲ್ಲ ನೀನು? ಬಿಟ್ಟು ಯಾವ ಕೇಸ್ ವಾಚ್ ಇಡಬೇಕು ಅಂತ ಬಾಂಡೋರ್ ಆಗಿದೆಯಾ? ಏನು ಕೆಲಸ ಮಾಡ್ತೀಯ ಈಗ? ಪೇಂಟಿಂಗ್ ಯಾರು? ನಿಮ್ಮ ಮೇಸ್ತ್ರಿ ಯಾರು? ಬೆಂಗಳೂರಲ್ಲಿ ಯಾವ ಏರಿಯಾ? ಸುಕ್ಕುತ್ಕಟ್ಟೆ. ಎಷ್ಟು ದಿನದಲ್ಲಿ ಮಾಡ್ತೀಯ? 4 ವರ್ಷದಿಂದ ಅಲ್ಲೇ ಇದೆಯಾ? ಹಾಂ, ಇಲ್ಲಿಗೆ ಬಂದಾಗ ಇಂಥ ಹಲ್ಕ ಕೆಲಸ ಮಾಡೋದು. ಹಾಂ, ಬಂದುಬಿಟ್ಟು ಇಲ್ಲಿ ಏನೋ ಮಾಡಿಬಿಟ್ಟು ಇಲ್ಲಿ ಅವ್ರಿಗೆ ಹೆಸರು ಕೆಡಿಸ್ಬಿಟ್ಟು ಹೋಗ್ಬಿಡೋದು ಬೇರೆ ಕಡೆಗೆ. ಹಾಂ, ಟ್ಯಾಟೋ ಹಾಕ್ಸ್ಕೊಂಡಿದ್ದೀನ? ಅವನು ಯಾರು? ಇನ್ನೊಬ್ಬ ಎಲ್ಲಿದ? ನಾವು ಹೇಳಿ ಬಂದಿಲ್ವ? ಕರೆಸ್ಬೇಕು ಇವತ್ತು, ಇಲ್ಲ ಬರ್ಬೇಕು ಇವತ್ತು ಸಾಯಂಕಾಲದೊಳಗೆ. ಆಂಧ್ರ ಏನು ಅಮೇರಿಕಾದಲ್ಲಿಲ್ಲ, ಬರ್ಬೇಕೀಗ. ನಡಿ. ಇನ್ನು ಹೊಸಪೇಟೆ ಉಪವಿಭಾಗಕ್ಕೆ ಸಂಬಂಧಪಟ್ಟಾಗೆ ಸುಮಾರು 134 ಜನ ರೌಡಿ ಶೀಟರ್ಗಳ ಪೆರೇಡನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ರೌಡಿ ಶೀಟರ್ಗಳ ಮೇಲೆ ಇರುವಂಥ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಎಚ್ಚರಿಕೆಗಳನ್ನ ನೀಡಿ ಸಮಾಜದಲ್ಲಿ ಯಾವುದೇ ಅಶಾಂತಿಯನ್ನು ಉಂಟಾಗುವಂಥ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಕೆಲಸನ ಇವತ್ತು ಹೊಸಪೇಟೆ ಉಪವಿಭಾಗದಿಂದ ಮಾಡಲಾಗಿದೆ. ಅದೇ ರೀತಿ ಹರಪನಹಳ್ಳಿ ಮತ್ತು ಕೂಡ್ಲಿಗಿ ಉಪವಿಭಾಗದಲ್ಲೂ ಕೂಡ ಇದನ್ನ ರೌಡಿ ಪೆರೇಡ್ನ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ 641 ಜನ ಇದ್ದಾರೆ. ಸೊ ಅದರೊಳಗೆ ಸುಮಾರು 591 ಜನದ ಮೇಲೆ ಈಗಾಗಲೇ ನಾವು ಮುಂಜಾಗ್ರತಾ ಕ್ರಮಗಳು ಕೈಗೊಂಡಿದ್ದೀವಿ. ಹೊಸಪೇಟೆ ಉಪವಿಭಾಗದಲ್ಲಿ 194 ಜನ ಇದ್ದಾರೆ. ಸೊ ಅದರೊಳಗೆ 135 ಜನ ಇವತ್ತು ಹಾಜರಿದ್ದು ಈಗಾಗಲೇ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.